ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಏನೋ ಎಲ್ಲರೂ ಮಾಡಿ ತೋರಿಸ್ತಾರೆ, ಬಟ್ ನಾನು ಎಣ್ಣೆಗೆ ಹಾಕಿದ ತಕ್ಷಣ ಒಡೆದೇ ಇರೋ ರೀತಿ, ಹಾಗೆ ಪಾಕಕ್ಕೆ ಹಾಕಿದಾಗ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಕಿದ ತಕ್ಷಣ ಒಂಥರ ಮೆತ್ತಗೆ ನೀರು ಟೈಪ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೇ ಇರೋ ಥರ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ಲೆಂಟಿಯರ್ ಗುಲಾಬ್ ಜಾಮೂನ್ನ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ತಿದ್ದೀನಿ. ಸೊ ಎಲ್ಲರೂ ಅದಕ್ಕೆ ಹದವಾಗಿ ಹೇಗೆ ಕಲಿಸ್ಕೋಬೇಕು ಅಂತ ನೋಡೋಣ. ನೋಡಿ, ಸ್ವಲ್ಪ ಜಾಮೂನ್ ಹಿಟ್ಟಿಗೆ ಸ್ವಲ್ಪ ಮಾತ್ರ, ಅಂದರೆ ಒಂದು ಟೇಬಲ್ ಸ್ಪೂನ್ ತೊಗೊಂಡ್ಬಿಟ್ಟು ಅದರಲ್ಲಿ ನೀರು ಹಾಕ್ಕೊಳ್ತಾ ಹೇಗೆ ಕಲಿಸ್ಕೊಳ್ಬೇಕು ಅಂತ ನಾನು ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಯಾವುದಕ್ಕಪ್ಪ ನಾವು ಚಪಾತಿ ಕಲಿಸ್ತಿಲ್ವಲ್ವ, ಸೊ ಅದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿದ್ದರೂ ಪರವಾಗಿಲ್ಲ, ಅದಕ್ಕೆ ಕಲಸಿಟ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಅಥವಾ 2-3 ಮಿನಿಟ್ಸ್ ಕಲಸಿಟ್ರೆ ಸಾಕು. ಇವಾಗ ಒಂದು 5 ಮಿನಿಟ್ಸ್ ಕಲಸಿಟ್ಟಿದ್ದೀನಿ. ಕಲಸಿಟ್ಟ ನಂತರ ಇನ್ನು ಚಿಕ್ಕದಾಗಿ ಸ್ವಲ್ಪ ಉಂಡೆಗಳು ಕಟ್ಕೊಳ್ಳೋಕ್ಕೆ ಉಳ್ಳೆಗಳು ತೆಗೆದಿಟ್ಕೋಬೇಕು. ಸೊ ನಾವು ಉಳ್ಳೆಗಳು ಅಂತೀವಿ, ನೀವೇನಂತೀರ ಗೊತ್ತಿಲ್ಲ ನನಗೆ. ಸೊ ನೋಡಿ, ಇಷ್ಟೊಂದು ನಾನು ಅಷ್ಟು ಮಾಡಿಟ್ಕೊಂಡಿದ್ದೆ, ಅಂದರೆ 1 ಪ್ಯಾಕ್ ಫುಲ್ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ರೌಂಡಾಗಿ ಉಂಡೆಗಳು ಮಾಡ್ಕೋಬೇಕು. ಸೊ ಒಂದು ಕೈಯಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ನಾವು ಉಂಡೆಗಳನ್ನ ತೋರ್ಸೋಕ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತ ಸೊ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಉಂಡೆ ಮಾಡ್ಕೋಬೇಕು ಅಂತ. ಹಾಗಾಗಿ ನೋಡಿ, ಇಷ್ಟೊಂದು ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಪೂರ್ತಿ ಕಾಸಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ನಾನು ಹೇಳ್ತೀನಿ ಇದೇ ರೀತಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದೇ ಜಾಮೂನನ್ನ ಹಾಕಬೇಕು ಮೊದಲು. ಸೊ ಒಂದು 1 ಮಿನಿಟ್ ಆದರೂ ಅದನ್ನು ಸ್ಪೂನಿಂದ ಟಚ್ ಮಾಡಲೇಬಾರ್ದು, ಮಾಡಿಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಒಂದು 5 ಮಿನಿಟ್ಸ್ ಅದರಲ್ಲಿ ಹಾಗೇ ಬಿಡಬೇಕು. ಬಿಟ್ಟ ನಂತರ ಅದನ್ನು ಸ್ಪೂನಿಂದ ನೀಟಾಗಿ ಕೈ ಆಡಿಬಿಟ್ರೆ ಅದು ಹೊಡೆಯೋ ಚಾನ್ಸ್ ಇರೋದೇ ಇಲ್ಲ ಅಂತ. ಸೊ ಇಲ್ಲ ಅಂದರೆ ಅದನ್ನ ಹಾಕಿದ ತಕ್ಷಣ ನಾವು ಸ್ಪೂನ್ ತೊಗೊಂಡು ಕೈ ಆಡಿದರೆ, ಸೊ ನಾನಿಲ್ಲಿ ಯಾವ ಥರ ಹೇಳ್ತೀನಿ ದಯವಿಟ್ಟು ನೀವು ಹಾಗೆ ಮಾಡಿ. ಹಾಗಿದ್ದರೆ ಮಾತ್ರ ಜಾಮೂನು ಎಣ್ಣೆಲಿ ಹಾಕಿದ ತಕ್ಷಣ ಒಡೆದು ಹೋಗೋದಿಲ್ಲ. ನೋಡ್ತಿರ್ಬೋದು ನಾನು ಯಾವ ರೀತಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಹೊತ್ತಿದ ಥರ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ ಹಿಟ್ಟು. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಈ ಹದದಲ್ಲಿ ನೀಟಾಗಿ ಮೊದಲು ಬೇಯಿಸ್ಕೊಳ್ಬೇಕು. ನೋಡ್ತಿರ್ಬೋದು ನಾನು ಕಂಪ್ಲೀಟಾಗಿ ಹೇಗೆ ಬೇಯಿಸ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತಂದರೆ, ಸೊ ಇದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಸೊ ನಾನು ಮತ್ತೆ ಒಂದು ರೌಂಡು ಹಾಕ್ಕೊಳ್ತೀನಿ. ಇವಾಗ ನೋಡಿ ಈ ಥರ ಕರೆದಿಟ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ಹೇಳ್ತಿದ್ದೀನಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ಎಲ್ಲ ಉಂಡೆಗಳನ್ನು ಈ ಉಂಡೆಗಳನ್ನ ಕಾದ ನಂತರ ನೀಟಾಗಿ ಬಿಟ್ಟು ಒಂದು 5 ಮಿನಿಟ್ಸ್ ಅಲ್ಲ, ಒಂದು ಮಿನಿಟ್ ಆದರೂ ಹಾಗೆ ಬಿಡಬೇಕು ಮುಂಚೆ. ಬಿಟ್ಟ ನಂತರ ಆಮೇಲೆ ಸ್ಪೂನ್ ತೊಗೊಂಡ್ಬಿಟ್ಟು ನಾವು ಈ ಥರ ಕೈ ಆಡಬೇಕು. ಹಾಗಿದ್ದರೆ ಮಾತ್ರ ಈ ಜಾಮೂನು ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ಎಣ್ಣೆಲಿ ಹಾಕಿದ ನಂತರ ಒಡೆಯೋದಿಲ್ಲ. ಸೊ ಇದನ್ನು ಲೋ ಫ್ಲೇಮಲ್ಲೇ, ಆದಷ್ಟು ಲೋ ಫ್ಲೇಮಲ್ಲೇ, ಟೈಮ್ ಆದರೂ ಪರವಾಗಿಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ. ಸೊ ಯಾರಿಗೆ ಇಷ್ಟ ಇರಲ್ಲ ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನೋಡಿರ್ತಿರ್ಬೋದು ನಾನು ಇವಾಗ ಈ ಬೌಲ್ ತೋರಿಸ್ತಿದ್ದೀನಲ್ವಾ, ಸೊ ಈ ಬೌಲಲ್ಲಿ ನಾನೊಂದು 3 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ಆ ಕಪ್ನಲ್ಲೇ ಹೇಳಬೇಕು ಅಂದರೆ ನಾನು 2 ಕಪ್ನಷ್ಟು, ಅಂದರೆ 1/2 ಕಪ್ನಷ್ಟು ಮಾತ್ರ ನೀರು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಕುದಿಲಿಕ್ಕೆ ಇಡಬೇಕು ಮೊದಲು. ನೋಡಿ, ಎಲ್ಲ ಸಕ್ಕರೆನೂ ಕುದಿ ಬಂದಮೇಲೆ ಇದು ಯಾವ ಹದಕ್ಕಿರಬೇಕು ಅಂತ ಹೇಳೋದಾದರೆ, ಒಂದು ಸ್ಪೂನ್ ತಗೊಂಡು ಎತ್ತಿದರೆ ಜಸ್ಟು ಎಳೆ ಹದನೂ ಇರಬಾರ್ದು. ಸೊ ಇದು ಹೇಗಿರಬೇಕು ಅಂತ ಹೇಳೋದಾದರೆ, ಸಕ್ಕರೆ ಎಲ್ಲ ನಾವು ನೀರು ಕಡಿಮೆ ಹಾಕಿರ್ತೀವಲ್ವ, ಸೊ ಸಕ್ಕರೆ ಎಲ್ಲ ಕರಗಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಅದು ಆರಾದಮೇಲೆ ತುಂಬ ಗಟ್ಟಿನೇ ಇರುತ್ತೆ. ಸೊ ಹಾಗಾಗಿ ಎಳೆ ಹದನೂ ಬರಬಾರ್ದು, ಸ್ವಲ್ಪ ನಮ್ಮ ಕೈಗೆ ಸ್ವಲ್ಪ ಅಂಟು ಹತ್ತಿದಾಗೆ ಗಮ್ ಅಂತೀವಲ್ವ, ಸೊ ಆ ಥರ ಇದ್ದರೆ ಸಾಕು. ಇದು ಕಂಪ್ಲೀಟಾಗಿ ಪಾಕ ರೆಡಿ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ, ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತಂದು. ಅಂದರೆ ನೀರಿಗಿಂತ ತೆಳು ಅಂತ ಹೇಳೋದಿಲ್ಲ, ಆ ಥರ ಗಟ್ಟಿಯಾಗಿದೆ ನೋಡ್ತಿರ್ಬೋದು. ಸೊ ಈ ಪಾಕ ಈ ಥರ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ತುಂಬ ಗಟ್ಟಿಯಾಗಿಬಿಡುತ್ತೆ ಪಾಕ. ಅಂದರೆ ಆರಾದಮೇಲೆ ಜಾಮೂನ್ ಹಾಕ್ತೀವಲ್ವ, ಸೊ ಆವಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ಆವಾಗ ಈ ನಾವು ಡ್ರೈ ಜಾಮೂನ್ ಅಂತ ಮಾಡ್ತೀವಲ್ವ, ಸೊ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಜಾಮೂನನ್ನು ಇದಕ್ಕೆ ಹಾಕಿಬಿಟ್ರೆ, ಅಂದರೆ ನೈಟ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ನೈಟ್ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗುತ್ತೆ. ಸೊ ಹಾಗಾಗಿ ನೈಟೇ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.